ಪ್ರತಾಪ್ ಸಿಂಹ ಸಹೋದರನ ಮೇಲೆ ಮರ ಕಡಿದ ಪ್ರಕರಣ ಬಂದ ಸಂದರ್ಭದಲ್ಲಿ ನೇರಾನೇರವಾಗಿ ಕುಮಾರಸ್ವಾಮಿ ಅದನ್ನ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಹೊರಿಸುವುದನ್ನು ನಾವು ಗಮನಿಸಿದ್ವಿ. ಇದರ ಮುಂದುವರೆದ ಭಾಗವಾಗಿ ಮರ ಕಡಿತ ಪ್ರಕರಣಕ್ಕಿಂತ ಗಂಭೀರ ಕೇಸನ್ನ ಕೊಡೋಕ್ ನಾನು ತಯಾರಿದ್ದೇನೆ, ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಅಂತ ಹೇಳಿ ಓಪನ್ ಸವಾಲ್ ಎಸೆದಿದ್ದಾರೆ ಕುಮಾರಸ್ವಾಮಿ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಮರ ಕಡಿತ ಪ್ರಕರಣದ ಮೆಗಾ ಫಾಲೋ ಅಪ್ ಆಗ್ತಾ ಇದೆ. ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಗ್ತಿರುವ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ತರೀಕೆರೆಯಲ್ಲಿ ಕಡಿದ ಮರ ಯಾವ ಶಾಸಕರ ಮನೆಗೆ ಹೋಯಿತು, ಆ ಶಾಸಕರ ಮೇಲೆ ಸರ್ಕಾರ ಕ್ರಮ ಕೈಗೊಂಡಿದೆಯಾ? ವಿರಾಜಪೇಟೆಯಲ್ಲಿ ಆಗಸ್ಟ್ನಲ್ಲಿ ರೋಸ್ ವುಡ್ ಕಳ್ಳತನ ಪ್ರಕರಣ, ಇದರ ವರದಿ ಬಂದರೂ ಕೂಡ ಕ್ರಮ ಕೈಗೊಂಡಿಲ್ಲ. ಯಾಕೆ ಅಂತ ಹೇಳಿ 2-3 ಪ್ರಕರಣಗಳನ್ನ ಹೆಸರಿಸಿ ರಾಜ್ಯ ಸರ್ಕಾರಕ್ಕೆ ಸವಾಲೆಸೆದಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಈಶ್ವರ ಖಂಡ್ರೆ ಅವರೇ ಆ್ಯಕ್ಷನ್ ತಗೋತೀರಾ? ತರೀಕೆರೆಯಲ್ಲಿ ಸರ್ಕಾರದ ಇದರಲ್ಲಿ ಅರಣ್ಯ ಇಲಾಖೆ ಭೂಮಿಯಲ್ಲಿ ಮರ ಕಡೋದು, ನಿಮ್ಮ ಅಧಿಕಾರಿಗಳೇ ಎಷ್ಟು ಜನ ಅದರಲ್ಲಿ ಆ ಮರ ಕಡಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಆ ಮರ ಕಡ್ದ ಅರ್ಧ ಭಾಗ ಯಾವ ಶಾಸಕರ ಮನೆಗೆ ಹೋಯ್ತು? ಮನೆ ಕಟ್ಟೋಕ್ಕೆ ಗೊತ್ತಿಲ್ಲ ನಿಮಗೆ? ಯಾವ ಶಾಸಕರ ಮನೆಗೆ ಹೋಯ್ತು ತರೀಕೆರೆಯಲ್ಲಿ? ಏನಾದ್ರು ಆ್ಯಕ್ಷನ್ ತೊಗೊಂಡಿದ್ದೀರಾ? ವಿರಾಜಪೇಟೆನಲ್ಲಿ ರೋಸ್ ವುಡ್ಡು, ಟೀಕು ಇದೆಲ್ಲ ಕದ್ದು ಕಳೆದ 2-3 ವರ್ಷದಿಂದ ಏನು ಸಾಗಾಣಿಕೆ ಆಗಿದೆ. ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಕಚೇರಿಗೆ ಹಿರಿಯ ಅಧಿಕಾರಿಗಳು ಇದರಲ್ಲಿದ್ದಂಥ ಕಡತಗಳು, ಕಾಗದ ಪತ್ರಗಳು ಎಲ್ಲ ಕಾಣೆಯಾಗಿದೆ. ಇದರ ಬಗ್ಗೆ ಗಂಭೀರವಾಗಿ ಸರ್ಕಾರ ತೆಗೆದುಕೋಬೇಕು, ಆ್ಯಕ್ಷನ್ ತಗೋಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿ ಮೆಟೀರಿಯಲ್ಲು ಸರ್ಕಾರದ ರೋಸ್ ವುಡ್ಡು, ಟೀಕ್ ವುಡ್ಡನ್ನು ಕದ್ದಿದ್ದಾರೆ. ಏನು ಆ್ಯಕ್ಷನ್ ತಗೊಂಡ್ರಪ್ಪ? ಇಲ್ಲಿ ಹೇಳಿದ್ರಲ್ಲ, ಏನು 12 ದಿನದಲ್ಲಿ ಶರವೇಗದಲ್ಲಿ ಅಧಿಕಾರಿಗಳು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಅಲ್ವೇ ಈಶ್ವರ ಖಂಡ್ರೆ ಅವರೇ?